ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಅತ್ಯಂತ ಪ್ರಮುಖ ವಿಷಯವಾದ ಲಿಂಗಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಲಿಂಗಗಳು ಎಂದರೆ ಏನು, ಲಿಂಗಗಳಲ್ಲಿ ಎಷ್ಟು ಪ್ರಕಾರಗಳಿವೆ, ಅಷ್ಟೇ ಅಲ್ಲದೆ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳನ್ನು ಹೇಗೆ ಗುರುತಿಸಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಸರಳ ಭಾಷೆಯಲ್ಲಿ ಉದಾಹರಣೆಯೊಂದಿಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿ ನೋಡೋಣ. ಅತಿ ಹೆಚ್ಚಾಗಿ ಈ ವಿಡಿಯೋ ಪರೀಕ್ಷಾ ತಯಾರಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಕಲಿಯುವ ಎಲ್ಲರಿಗೂ ಸಹ ಬಹಳ ಉಪಯುಕ್ತವಾಗಿದೆ. ಈ ವಿಡಿಯೋವನ್ನು ಕಂಪ್ಲೀಟ್ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಲಿಂಗಗಳು. ಲಿಂಗ ಅಂತ ಅಂದರೆ ಏನಪ್ಪ ಅಂತಂದರೆ ಜಾತಿ ಅಥವಾ ಗುರುತು ಎಂದರ್ಥ. ಇನ್ನೊಂದು ಪಾಯಿಂಟು, ಕ್ರಿಯಾವಾಚಕ ಅಲ್ಲದಿದ್ದರೂ ವಿಭಕ್ತಿ ಪ್ರತ್ಯಯ ಇಲ್ಲದಿದ್ದರೂ ಅರ್ಥವತ್ತಾಗಿರುವ ಪದವನ್ನು ನಾವು ಲಿಂಗ ಅಂತ ಹೇಳ್ತೀವಿ. ಹಾಗಾದರೆ ಕನ್ನಡದಲ್ಲಿ ಮುಖ್ಯವಾಗಿ 3 ಲಿಂಗಗಳಿವೆ. ಮೊದಲನೇದಾಗಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಮುಖ್ಯವಾಗಿ 3 ಲಿಂಗಗಳು: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಹಾಗಾದರೆ ಪುಲ್ಲಿಂಗ ಅಂತ ಅಂದರೆ ಏನು? ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವು ಮನಸ್ಸಿಗೆ ಹೊಳೆಯುವುದೋ ಅದು ಪುಲ್ಲಿಂಗ ಎನಿಸುವುದು. ಅಂದರೆ ಯಾವ ಶಬ್ದವನ್ನು ನೀವು ಕೇಳಿದಾಗ ಹೌದು ಇದು ಗಂಡು ಜಾತಿಗೆ ಸೇರಿದ್ದು ಅನ್ನೋದು ಯಾವಾಗ ನಿಮಗೆ ಅರ್ಥವಾಗುತ್ತೋ ಆವಾಗ ಅದನ್ನು ನೀವು ಪುಲ್ಲಿಂಗ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಉದಾಹರಣೆಗೆ ಭೀಮ ಅನ್ನೋದು ಒಂದು ಹೆಸರಾಗಿರ್ಬೋದು. ಭೀಮ ಅನ್ನೋದು ಒಂದು ವ್ಯಕ್ತಿಯ ಹೆಸರು. ಅದು ಭೀಮ ಯಾರಿಗೆ, ಹೆಣ್ಮಕ್ಳಿಗಂತೂ ಇಡಲ್ಲ. ಭೀಮ ಅನ್ನೋದು ನಾವು ಗಂಡು ಮಕ್ಕಳಿಗೆ ಇಡ್ತೀವಿ. ಇಲ್ಲಿ ಗಂಡಸು ಅನ್ನೋ ಒಂದು ಅರ್ಥ ನಮ್ಮ ಮನಸ್ಸಿಗೆ ಹೊಳೆಯುತ್ತೆ. ಅದೇ ರೀತಿ ರಾಮ, ಸೋಮ, ಶಿಕ್ಷಕ, ಅಣ್ಣ, ರಾಜ, ದಾಸ, ಈ ರೀತಿಯಾದಂತಹ ಎಲ್ಲ ಪದಗಳು ಪುಲ್ಲಿಂಗದ ಒಂದು ಜಾತಿಗೆ ಸೇರುತ್ತೆ. ಎರಡನೇದಾಗಿ ನೋಡಿದಾಗ ಸ್ತ್ರೀಲಿಂಗ ಬಂದು ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥವು ಮನಸ್ಸಿಗೆ ಹೊಳೆಯುವುದೋ ಅದು ಸ್ತ್ರೀಲಿಂಗ ಎನಿಸುತ್ತೆ. ಇದರ ಆಪೋಸಿಟ್, ಗಂಡಸು ಅಂದಾಗ ಅದು ಪುಲ್ಲಿಂಗ, ಹೆಂಗಸು ಅಂತ ಅಂದರೆ ಅದು ಸ್ತ್ರೀಲಿಂಗ. ಉದಾಹರಣೆಗೆ ಸೀತೆ, ತಂಗಿ, ಅರಸಿ, ಹೆಂಡತಿ, ಬಾಲಕಿ, ಮಗಳು, ಸಾವಿತ್ರಿ, ಈ ಎಲ್ಲ ಪದಗಳು ಸಹ ಹೆಂಗಸು, ಹೆಣ್ಣು ಮಕ್ಕಳು ಅನ್ನೋ ಒಂದು ಅರ್ಥ ಕೊಡುತ್ತೆ. ಹಾಗಾಗ್ಬಿಟ್ಟು ಇವೆಲ್ಲ ಸಹ ಸ್ತ್ರೀಲಿಂಗ. ಇನ್ನು ನೆಕ್ಸ್ಟು ವಿಡಿಯೋದ ಕಂಟಿನ್ಯೂಷನಲ್ಲಿ ನಾವು ಇನ್ನೂ ಬಹಳಷ್ಟು ಉದಾಹರಣೆಗಳನ್ನು ನೋಡ್ತೀವಿ. ಬನ್ನಿ ಈಗ ನಾವು ನಪುಂಸಕ ಲಿಂಗ ಅಂತ ಅಂದರೆ ಏನು? ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು, ಹೆಂಗಸು ಎಂಬ ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುತ್ತೋ ಅದು ನಪುಂಸಕ ಲಿಂಗ ಅನ್ಸುತ್ತೆ. ಅಂದರೆ ಒಂದು ಶಬ್ದವನ್ನು ಕೇಳಿದಾಗ ಇದು ಯಾವುದು ಗಂಡಿನ ಒಂದು ಜಾತಿಗೆ ಸೇರುತ್ತೋ ಅಥವಾ ಹೆಣ್ಣಿನ ಜಾತಿಗೆ ಸೇರುತ್ತೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗಲ್ಲಲ್ವಾ? ಗೊತ್ತಾಗಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಅದು ಆ ಎರಡೂ ಜಾತಿಗೆ ಸೇರೋದಿಲ್ಲ. ಆವಾಗ ನಾವು ನಪುಂಸಕ ಲಿಂಗ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಉದಾಹರಣೆಗೆ ಕಿಟಕಿ, ಮರ, ಮನೆ, ಬಸ್ಸು, ಕೆರೆ, ಹೊಳೆ, ನದಿ, ಜನ, ಈ ರೀತಿಯಾಗಿ ಬಹಳಷ್ಟು ಇನ್ನು ಉದಾಹರಣೆಗಳಿದೆ. ಬನ್ನಿ ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು 100 ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪವನ್ನು ನೋಡೋಣ. ಬಹಳಷ್ಟು ಎಕ್ಸಾಮ್ಸಲ್ಲಿ ಏನಂತ ಹೇಳಿಬಿಟ್ಟು ಮೇನನ್ನು ಕೊಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ಲಿಂಗ ಬದಲಾಯಿಸಿ ಬರೆಯಿರಿ. ಪುಲ್ಲಿಂಗ ಕೊಟ್ಟರೆ ಸ್ತ್ರೀಲಿಂಗವನ್ನು ಬರಿಬೇಕಾಗತ್ತೆ ಅಥವಾ ಸ್ತ್ರೀಲಿಂಗ ಕೊಟ್ಟರೆ ಪುಲ್ಲಿಂಗವನ್ನು ಬರಿಬೇಕಾಗತ್ತೆ. ಗುಂಪಿಗೆ ಸೇರಿದ ಪದಗಳಲ್ಲೂ ಸಹ ಈ ರೀತಿಯಾಗಿ ಕೊಡ್ಬೋದು. 3 ಪುಲ್ಲಿಂಗವನ್ನು ಕೊಟ್ಬಿಟ್ಟು 1 ಸ್ತ್ರೀಲಿಂಗ. ಅದಕ್ಕೋಸ್ಕರ ನಿಮಗೆ ಈ ಲಿಸ್ಟು ಗೊತ್ತಿರಲೇಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಕಡೆ ಇರೋದೆಲ್ಲ ಪುಲ್ಲಿಂಗ, ಈ ಸೈಡ್ ಸ್ತ್ರೀಲಿಂಗ. ಗುರು ಸ್ತ್ರೀಲಿಂಗ, ಗುರುಮಾತೆ. ಶಿಷ್ಯ, ಶಿಷ್ಯೆ. ಸಂಘಟಕ, ಸಂಘಟಕಿ, ಸಂಘಟಕಿ, ಇದು ಸಂಘಟಕಿ. ವರದಿಗಾರ, ಅದೇ ಹೆಣ್ಮಕ್ಳಾದರೆ ವರದಿಗಾರ್ತಿ. ಪಂಡಿತ, ಪಂಡಿತೆ. ತತ್ವಜ್ಞ, ತತ್ವಜ್ಞೆ. ವಿಜೇತ, ವಿಜೇತೆ. ಕಾರ್ಯಕರ್ತ, ಕಾರ್ಯಕರ್ತೆ. ನಾಯಕ, ನಾಯಕಿ. ರಾಜಪುತ್ರ, ರಾಜಪುತ್ರಿ. ನೀವು ನೋಡ್ಬೋದು ಈ ಒಂದು 100 ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದ ಪಟ್ಟಿಯಲ್ಲಿ ಬಹಳಷ್ಟು ವರ್ಡ್ಸ್ಗಳು ರಿಪೀಟ್ ಆಗಿದೆ. ಆಮೇಲೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನಿಮಗೆಲ್ಲೂ ಸಿಗಲ್ಲ ಅಂತಹ ಒಂದು ಪದಗಳನ್ನು ಅಥವಾ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದ ಒಂದು ರೂಪವನ್ನು ನಾನಿಲ್ಲಿ ಆರಿಸಿ ಬರೆದಿದ್ದೇನೆ. ರಾಜಪುತ್ರ, ರಾಜಪುತ್ರಿ. ನ್ಯಾಯಾಧೀಶ, ನ್ಯಾಯಾಧೀಶೆ. ಕಾರ್ಯದರ್ಶಿ, ಕಾರ್ಯದರ್ಶಿನಿ. ವಿಮರ್ಶಕ, ವಿಮರ್ಶಕಿ. ನಿರೂಪಕ, ನಿರೂಪಕಿ.
ಸಂಚಾಲಕ ಸಂಚಾಲಕಿ, ಖಜಾಂಚಿ ಖಜಾಂಚಿನಿ, ಖಜಾಂಚಿ ಅದರ ಒಂದು ಸ್ತ್ರೀಲಿಂಗ ರೂಪ ಖಜಾಂಚಿನಿ. ಓಕೆ, ನೆಕ್ಸ್ಟ್ ನೋಡೋಣ. ರಾಜ ರಾಣಿ, ಮಾವ ಅತ್ತೆ, ಶಿಕ್ಷಕ ಶಿಕ್ಷಕಿ, ಅಣ್ಣ ಅಕ್ಕ, ರಾಕ್ಷಸ ರಾಕ್ಷಸಿ, ಗಂಡ ಹೆಂಡತಿ, ಸೇವಕ ಸೇವಕಿ, ವೃದ್ಧ ವೃದ್ಧೆ, ತಮ್ಮ ತಂಗಿ, ಅಪ್ಪ ಅಮ್ಮ, ಗಾಯಕ ಗಾಯಕಿ, ತರುಣ ತರುಣಿ, ಅಧ್ಯಾಪಕ ಅಧ್ಯಾಪಕಿ, ಮಗ ಮಗಳು, ಓಟಗಾರ ಓಟಗಾರ್ತಿ, ಜನಕ ಜನನಿ, ಜನಕ ತಂದೆ, ತಂದೆಗೂ ಸಹ ಸಮಾನಾರ್ಥಕ ಪದ ಜನಕ, ತಾಯಿ ಜನನಿ. ಓಕೆ, ಸೊ ಜನಕ ಸ್ತ್ರೀಲಿಂಗ ರೂಪ ಜನನಿ, ಮೊಮ್ಮಗ ಮೊಮ್ಮಗಳು, ಮುತ್ತಜ್ಜ ಮುತ್ತಜ್ಜಿ, ಗೆಳೆಯ ಗೆಳತಿ, ಕಥೆಗಾರ ಕಥೆಗಾರ್ತಿ, ಕಲಾವಿದ ಕಲಾವಿದೆ, ಬಾಲಕ ಬಾಲಕಿ, ಸಚಿವ ಸಚಿವೆ, ಪುತ್ರ ಪುತ್ರಿ. ನೆಕ್ಸ್ಟ್ ನೋಡೋಣ. ಕಳ್ಳ ಕಳ್ಳಿ, ಅಧ್ಯಕ್ಷ ಅಧ್ಯಕ್ಷೆ, ಅಧ್ಯಕ್ಷಿ ಅಲ್ಲ ಅಧ್ಯಕ್ಷೆ, ಮಂತ್ರಿ ಮಂತ್ರಿಣಿ, ಅವನು ಅವಳು, ಇವನು ಇವಳು, ಗಂಡು ಹೆಣ್ಣು, ಅಣ್ಣ ಅಕ್ಕ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಮಾಟಗಾರ ಮಾಟಗಾತಿ ಮಾಟಗಾತಿ, ವಿಧುರ ವಿಧವೆ, ವಿಧುರ ಅಂತಂದರೆ ಬಹಳಷ್ಟು ಸಲ ಈ ವರ್ಡ್ ಬಂದಿದೆ. ಹೆಂಡತಿಯನ್ನು ಕಳೆದುಕೊಂಡವನು ವಿಧುರ. ವಿಧವೆ ಅಂತಂದರೆ ಗಂಡನನ್ನು ಕಳೆದುಕೊಂಡ ಹೆಣ್ಮಗಳಿರ್ತಾಳಲ್ಲ ಅವರಿಗೆ ನಾವು ವಿಧವೆ ಅಂತ ಹೇಳ್ತೀವಿ. ಸೊ ವಿಧವೆ ವರ್ಡ್ ಬಹಳ ಯೂಸ್ ಆಗಿದೆ, ಬಟ್ ವಿಧುರ ಅನ್ನೋದು ಬಹಳ ಕಡಿಮೆ. ಸೊ ಹಾಗಾಗಿಬಿಟ್ಟು ವಿಧವೆಗೆ ಪುಲ್ಲಿಂಗ ರೂಪ ವಿಧುರ ನೆನಪಿರಲಿ. ಆತ ಆಕೆ, ಯುವಕ ಯುವತಿ, ಪುರುಷ ಮಹಿಳೆ, ಗಂಡಸು ಹೆಂಗಸು, ಮುದುಕ ಮುದುಕಿ, ಕವಿ ಕವಯತ್ರಿ, ಗೌಡ ಗೌಡ್ತಿ, ಡಕಾಯಿತ ಡಕಾಯಿತೆ, ವಿದ್ವಾನ್ ವಿದುಷಿ ವಿದ್ವಾನ್ ವಿದುಷಿ, ವರ ವಧು, ಚೆಲುವ ಚೆಲುವೆ, ಶ್ರೀಯುತ ಶ್ರೀಮತಿ, ದೇವರು ದೇವತೆ. ನೆಕ್ಸ್ಟ್ ವರ್ಡ್. ಅರಸ ಅರಸಿ, ನಲ್ಲ ನಲ್ಲೆ, ಯಕ್ಷ ಯಕ್ಷಿಣಿ, ಲೇಖಕ ಲೇಖಕಿ, ರಾಜಕುಮಾರ ರಾಜಕುಮಾರಿ, ಕವಿ ಕವಯತ್ರಿ, ಎತ್ತು ಹಸು, ಒಡೆಯ ಒಡತಿ, ಸನ್ಯಾಸಿ ಸನ್ಯಾಸಿನಿ, ಅನಾಥ ಅನಾಥೆ, ಯಜಮಾನ ಯಜಮಾನಿ, ಬೀಗ ಬೀಗತಿ, ಬೀಗ ಬೀಗತಿ, ಹಾವಾಡಿಗ ಹಾವಾಡ್ಗಿತ್ತಿ, ಟಗರು ಕುರಿ, ಬ್ರಹ್ಮಚಾರಿ ಕನ್ಯೆ ಬ್ರಹ್ಮಚಾರಿ ಕನ್ಯೆ, ಬ್ರಾಹ್ಮಣ ಬ್ರಾಹ್ಮಣತಿ, ಸೊಗಸುಗಾರ ಸೊಗಸುಗಿತ್ತಿ, ಒಕ್ಕಲಿಗ ಒಕ್ಕಲಗಿತ್ತಿ, ದಡ್ಡ ದಡ್ಡಿ, ಸದಸ್ಯ ಸದಸ್ಯೆ, ಆಟಗಾರ ಆಟಗಾತಿ, ಮಾವ ಅತ್ತೆ, ಸ್ನೇಹಿತ ಸ್ನೇಹಿತೆ, ಶರಣ ಶರಣೆ ಶರಣೆ, ರಕ್ಷಕ ರಕ್ಷಕಿ, ಪಾಲಕ ಪಾಲಕಿ, ಸಲಹೆಗಾರ ಸಲಹೆಗಾರ್ತಿ, ತಜ್ಞ ತಜ್ಞೆ, ಪರಿಶೋಧಕ ಪರಿಶೋಧಕಿ, ಕೀ ಇದು ಪರಿಶೋಧಕಿ. ಓಕೆ, ನೆಕ್ಸ್ಟ್. ನಿರೀಕ್ಷಕ ನಿರೀಕ್ಷಕಿ, ವಾಚಕ ವಾಚಕಿ, ಅಧಿಕಾರಿ ಅಧಿಕಾರಿಣಿ, ಚಾಲಕ ಚಾಲಕಿ, ವಕ್ತಾರ ವಕ್ತಾರೆ, ಯೋಜಕ ಯೋಜಕಿ, ಸಹಾಯಕ ಸಹಾಯಕಿ.
ಸೊ ಇಲ್ಲಿ ನೋಡಬಹುದು ನೀವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಫ್ರೀಕ್ವೆಂಟ್ಲಿ ಬಂದಿರುವಂತಹ ಮೇನ್ ಲಿಂಗಗಳು ಮತ್ತು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಸೊ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.